Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. These days we are learning on the subject change of level. ಈ ದಿನಮಾನಗಳಲ್ಲಿ ನಾವು ಕಲಿತಿರುವಂತಹ ವಿಷಯ ನಮ್ಮ ಮನದಲ್ಲಿ ಬದಲಾವಣೆ, ಸ್ಥಿತಿಯಲ್ಲಿ ಬದಲಾವಣೆಯ ವಿಷಯವನ್ನ ನಾವು ಕಲಿತಾ ಇದ್ದೇವೆ. Church, have you seen people who stays without change? ಸಭೆ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಇರುವಂತ ವ್ಯಕ್ತಿಗಳನ್ನ ನೀವು ನೋಡಿದ್ದೀರಾ? Always stay on the same level. ಅವರು ಅದೇ ಸ್ಥಿತಿಯಲ್ಲಿ, ಅದೇ ಸ್ಥಾನದಲ್ಲಿ, ಅದೇ ಒಂದು ಪರಿಸ್ಥಿತಿಯಲ್ಲಿ ಇರುತ್ತಾರೆ. They don't see any growth in their spiritual life. ಅವರ ಆತ್ಮಿಕ ಜೀವಿತದಲ್ಲಿ ಯಾವುದೇ ಒಂದು ಉನ್ನತಿಯನ್ನ, ಒಂದು ಎಚ್ಚರಿಕೆಯನ್ನು ಅವರು They ಕಾಣೋದಿಲ್ಲ. don't see any change of level in their job life. ಅವರ ಉದ್ಯೋಗ ಜೀವಿತದಲ್ಲಿ ಕೂಡ ಯಾವುದೇ ಬದಲಾವಣೆಯನ್ನು ಅವರು ಕಾಣೋದಿಲ್ಲ. Have you seen bonsai trees? ಬೋನ್ಸಾಯಿ ಟ್ರೀ ಬೋನ್ಸಾಯಿ ಮರ ಎನ್ನುವುದನ್ನು ನೀವು ನೋಡಿದ್ದೀರಾ? They are trees but they are short. ಅವರು ಮರಗಳಾಗಿದ್ದಾರೆ, ಆದರೂ ಕೂಡ ಅದು ಅಷ್ಟೇ ಇರುತ್ತದೆ, ಅಷ್ಟೇ ಉದ್ದವಾಗಿರುತ್ತದೆ. They don't grow taller. ಅವರು ಹೆಚ್ಚಾಗಿ ಎತ್ತರವಾಗಿ ಬೆಳೆಯೋದಿಲ್ಲ. There are some people like this spiritually. ಆತ್ಮಿಕವಾಗಿಯೂ ಕೂಡ ಕೆಲವು ಈ ರೀತಿಯಲ್ಲಿ ಇದ್ದಾರೆ. They show like they are trees. ಅವರು ಮರ ಎಂದು ಅವರು ತಮ್ಮನ್ನು ತಾವು ತೋರ್ಪಡಿಸುತ್ತಾರೆ. But from inside they are not growing. ಆದರೆ ಒಳಗಡೆಯಿಂದ ನೋಡುವಾಗ ಅವರು ಬೆಳೆಯುತ್ತಿಲ್ಲ, ಬೆಳವಣಿಗೆ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Every day I pray for the extension of this ministry. ಸಭೆ ಪ್ರತಿದಿನವೂ ಕೂಡ ನಮ್ಮ ಸಭೆ ಬೆಳೆಯಬೇಕು, ಸೇವೆ ದೊಡ್ಡದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. Every day I pray that growth in my anointing. ನನ್ನ ಅಭಿಷೇಕದಲ್ಲಿ ನನಗೆ ಒಂದು ಎಚ್ಚರಿಕೆ, ಬಡ್ತಿ ಅಥವಾ ಬೆಳವಣಿಗೆ ಬೇಕೆಂದು ನಾನು ಕೇಳುತ್ತೇನೆ. Every day I pray, Lord, I must produce more fruits of the Holy Spirit. ನಾನು ಪ್ರತಿದಿನವೂ ಕೂಡ ನಾನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಪರಿಶುದ್ಧ ಆತ್ಮನ ಫಲಗಳು ನಾನು ಇನ್ನೂ ಹೆಚ್ಚಾಗಿ ಬಿಡಬೇಕೆಂದು ದೇವರ ಬಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ. There is a subject called statistics. ಸ್ಟ್ಯಾಟಿಸ್ಟಿಕ್ ಎನ್ನುವ ಒಂದು ಪಠ್ಯ ಇದೆ ಅಥವಾ ಸಬ್ಜೆಕ್ಟ್ ವಿಷಯ ಇದೆ. There we had a concept called demand and supply. ಅಲ್ಲಿ ನಾವು ಬೇಡಿಕೆ ಮತ್ತು ಪೂರೈಕೆ ವಿಚಾರವಾಗಿ ನಾವು ಕಲಿಯುತ್ತೇವೆ. Our teacher used to teach us like this. ನಮಗೆ ಆ ಟೀಚರ್ ಈ ರೀತಿಯಲ್ಲಿ ಕಲಿಸಿಕೊಡುತ್ತಿದ್ದಾರೆ. When the demand increase, ಯಾವಾಗ ಬೇಡಿಕೆ ಹೆಚ್ಚಾಗುತ್ತದೋ the supply must also increase. ಅದೇ ರೀತಿಯಲ್ಲಿ ಪೂರೈಕೆ ಕೂಡ ಹೆಚ್ಚಾಗಬೇಕು. How can you apply this in your spiritual life? ನಿಮ್ಮ ಆತ್ಮಿಕ ಜೀವಿತದಲ್ಲಿ ಇದನ್ನು ನೀವು ಯಾವ ರೀತಿಯಲ್ಲಿ ನೀವು ಅದನ್ನು ಅನುಸರಿಸಬಹುದು? You need to demand or pray more before God for your growth. ನಿಮ್ಮ ಒಂದು ಬೆಳವಣಿಗೆಗೋಸ್ಕರ, ಭಕ್ತಿಗೋಸ್ಕರ ದೇವರ ಮುಂದೆ ನೀವು ಹೆಚ್ಚಾಗಿ ಬೇಡಿಕೆಗಳನ್ನ ಇಡಬೇಕು. Supply will happen more from God. ಆಗ ದೇವರು ಎಲ್ಲವನ್ನ ಪೂರೈಸುವಾತನಾಗಿದ್ದಾನೆ. Hallelujah. Demand more from God, pray more from God. ನೀವು ದೇವರ ಬಳಿಯಲ್ಲಿ ನೀವು ಹೆಚ್ಚಾದ ಬೇಡಿಕೆಗಳನ್ನ ಬೇಡುವುದರ ಮುಖಾಂತರವಾಗಿ supply will also increase from God. ಅದೇ ರೀತಿಯಲ್ಲಿ ದೇವರು ಕೂಡ ಹೆಚ್ಚಾಗಿ ನಿಮಗೆ ಪೂರೈಸುವಾತನಾಗಿದ್ದಾನೆ. Hallelujah. Today what is the seventh principle that will change your level? ಇವತ್ತಿನ ದಿವಸ ನಾವು ಕಲಿಯುವಂತಹ 7ನೇ ತತ್ವ, ನಮ್ಮ ಮಟ್ಟವನ್ನು ಬದಲಾಯಿಸುವಂತ 7ನೇ ತತ್ವ ಯಾವುದಾಗಿದೆ? Final principle. ಕೊನೆಯ ಒಂದು ತತ್ವವನ್ನು ನೋಡುವಾಗ go for wisdom. ನೀವು ಜ್ಞಾನವನ್ನ ಪಡೆದುಕೊಳ್ಳಿರಿ. Church, you need to have wisdom. ನೀವು ಜ್ಞಾನವನ್ನು ಹೊಂದಿದವರಾಗಿರಬೇಕು. You have life of integrity. ನಿಮಗೆ ಸಮಗ್ರತೆ ಅಥವಾ ಒಗ್ಗಟ್ಟಾಗಿ ಜೀವಿಸುವಂತಹ ಒಂದು ಆಲೋಚನೆ ಇದ್ದರೂ ಕೂಡ you have a helping nature to others. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆನ್ನುವ ಗುಣ ನಿಮ್ಮಲ್ಲಿ ಇದ್ದರೂ ಕೂಡ you have a prayer life. ನಿಮ್ಮಲ್ಲಿ ಪ್ರಾರ್ಥನಾ ಜೀವಿತ ಇದ್ದರೂ ಕೂಡ you have the favor of God. ನಿಮಗೆ ದೇವರ ದಯೆ ನಿಮ್ಮ ಮೇಲೆ ಇದ್ದರೂ ಕೂಡ you have an encounter with God. ದೇವರ ಜೊತೆ ಒಂದು ಸಂದರ್ಶನ ನಿಮಗೆ ಇದ್ದರೂ ಕೂಡ you fear God. ನೀವು ದೇವರಿಗೆ ಭಯಪಡುವವರು ಆದರೂ ಕೂಡ you don't have wisdom. ಒಂದು ವೇಳೆ ನಿಮಗೆ ಜ್ಞಾನ ಇಲ್ಲದೆ ಹೋದರೆ, you are a fool. ಒಂದು ವೇಳೆ ನೀವು ಮೂರ್ಖರಾಗಿರುವುದಾದರೆ, there is a saying like this. ಈ ರೀತಿಯ ಒಂದು ಮಾತಿದೆ, ಆಪರೇಷನ್ ಸಕ್ಸಸ್ ಆಗಿದೆ, patient dies. ಆದರೆ ಪೇಷಂಟ್ ಸತ್ತು ಹೋಗಿದ್ದಾನೆ ಅನ್ನೋದು. you have all these qualities. ಇದೆಲ್ಲ ಒಂದು ಗುಣಗಳು, ಗುಣ ಅತಿಶಯಗಳು ನಿಮಗಿದ್ದರೂ ಕೂಡ if you don't know how to utilize the things that you have in your life, ನಿಮ್ಮ ಜೀವಿತದಲ್ಲಿ ಇರುವಂತ ಈ ಗುಣಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ನಿಮಗೆ ಗೊತ್ತಿಲ್ಲದೆ ಹೋದರೆ still you become a fool. ನೀವು ಆದರೂ ಕೂಡ ಮೂರ್ಖರಾಗೇ ಇದ್ದೀರಿ. You cannot have any change on your level. ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಟ್ಟದಲ್ಲಿ, ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗಲಿಲ್ಲ. In Matthew chapter 25, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ, there is a word which talks about a master giving talents. ಯಜಮಾನನು ತಲಾಂತುಗಳನ್ನ ತನ್ನ ಆಳುಗಳಿಗೆ ಕೊಡುವ ವಿಚಾರವಾಗಿ ಅಲ್ಲಿ ವಾಕ್ಯಗಳಿದಾವೆ. The master gives 5 talents to the
one person, ಯಜಮಾನನು ತನ್ನ ಆಳಿಗೆ ಒಬ್ಬನಿಗೆ ಆತನಿಗೆ 5 ತಲಾಂತುಗಳನ್ನು ಕೊಡುತ್ತಾನೆ. to another he gives 2 talents, ಇನ್ನೊಬ್ಬ ವ್ಯಕ್ತಿಗೆ 2 ತಲಾಂತುಗಳನ್ನು ಕೊಡುತ್ತಾನೆ. another he gives 1 talent, ಮೂರನೇ ವ್ಯಕ್ತಿಗೆ 1 ತಲಾಂತನ್ನು ಕೊಡುತ್ತಾನೆ. So what is the intention of the master giving these talents to the servants? ಯಜಮಾನನು ತನ್ನ ಆಳುಗಳಿಗೆ ಈ ತಲಾಂತುಗಳನ್ನು ಕೊಡುವಂತಹ ಒಂದು ಪ್ರೇರೇಪಣೆ ಅಥವಾ ಒಂದು ಆಲೋಚನೆ ಏನಾಗಿತ್ತು? Not to change their level, ಅವರ ಸ್ಥಾನಗಳನ್ನ, ಅವರ ಸ್ಥಿತಿಗಳನ್ನ, ಮಟ್ಟವನ್ನ ಬದಲಾವಣೆ ಮಾಡುವುದಕ್ಕೋಸ್ಕರವಾಗಿ, change their status. ಅವರ ಒಂದು ಸ್ಥಿತಿಗಳನ್ನ ಬದಲಾವಣೆ ಮಾಡುವುದಕ್ಕೋಸ್ಕರವಾಗಿ. The first servant says like this, ಮೊದಲನೆಯ ಒಂದು ಆಳು ಈ ರೀತಿಯಲ್ಲಿ ಹೇಳುತ್ತಾನೆ, Master, you gave me 5 talents. ಓ ಯಜಮಾನನೇ, ನೀನು ನನಗೆ 5 ತಲಾಂತುಗಳನ್ನು ಕೊಟ್ಟಿದ್ದಿ. By using my wisdom, I have gained another 5. ಆದರೆ ನಾನು ನನ್ನ ಜ್ಞಾನವನ್ನು ಉಪಯೋಗಿಸಿಕೊಂಡು ಇನ್ನೂ 5 ತಲಾಂತುಗಳನ್ನು ನಾನು ಸಂಪಾದಿಸಿದ್ದೇನೆ. Then the master says, ಆಗ ಯಜಮಾನನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, because you have done this, ನೀನು ಈ ವಿಚಾರವನ್ನು ಮಾಡಿದ ನಿಮಿತ್ತವಾಗಿ I will make you the ruler of many things. ನಾನು ಅನೇಕ ವಿಚಾರಗಳ ಮೇಲೆ ನಿನ್ನನ್ನು ಅಧಿಕಾರಿಯಾಗಿ ನಾನು ನೇಮಿಸುತ್ತೇನೆ. Hallelujah. So he is using his wisdom. ಆತನು ತನ್ನ ಜ್ಞಾನವನ್ನಲ್ಲಿ ಉಪಯೋಗಿಸುತ್ತಿದ್ದಾನೆ. So the master gave the 5 talents. ಅಲ್ಲಿ 5 ತಲಾಂತುಗಳನ್ನು ಯಜಮಾನನು ಒಬ್ಬ ದಾಸನಿಗೆ He is ಕೊಡುತ್ತಿದ್ದಾನೆ. utilizing using his wisdom. ಆ ದಾಸನು ತನ್ನ ಜ್ಞಾನವನ್ನು ಉಪಯೋಗಿಸುತ್ತಿದ್ದಾನೆ. ಅಲ್ಲಿ ಇನ್ನೂ 5 ತಲಾಂತುಗಳನ್ನು ಸಂಪಾದನೆ ಮಾಡುತ್ತಿದ್ದಾನೆ. Let's talk about the person, the servant who received 2 talents. ಈ ಸಮಯದಲ್ಲಿ 2 ತಲಾಂತುಗಳನ್ನ ತೆಗೆದುಕೊಂಡಂತ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. That was his capacity. ಆತನ ಒಂದು ಸಾಮರ್ಥ್ಯ ಅಷ್ಟೇ ಆಗಿದೆ. Master knows this servant can only handle 2 talents. ಯಜಮಾನನಿಗೆ ಗೊತ್ತಿದೆ, ಈ ಒಂದು ದಾಸನು ಇಷ್ಟೇ ತಲಾಂತುಗಳನ್ನ ಸಂಭಾಳಿಸಲು ಸಾಧ್ಯ ಎಂದು ಆತನಿಗೆ ಗೊತ್ತಿದೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You understood this. ಈ ವಿಚಾರವು ಅನೇಕ ಜನರು ನೀವು ಅರ್ಥ ಮಾಡಿಕೊಂಡಿದ್ದೀರಿ, ನಾನು What did this ಅಂದುಕೊಳ್ಳುತ್ತೇನೆ. servant do with the 2 talents? ಈ 2 ತಲಾಂತುಗಳನ್ನು ಹಿಡಿದುಕೊಂಡು ಈ ದಾಸನು ಏನು ಮಾಡುತ್ತಿದ್ದಾನೆ? He used his wisdom and gained another 2 talents. ಆತನು ತನ್ನ ಜ್ಞಾನವನ್ನು ಉಪಯೋಗಿಸಿಕೊಂಡು ಇನ್ನೂ 2 ತಲಾಂತುಗಳನ್ನು ಅದನ್ನು ಸಂಪಾದಿಸಿದ್ದಾನೆ. The master says, ಯಜಮಾನನು ಈ ರೀತಿಯಲ್ಲಿ you ಹೇಳುತ್ತಿದ್ದಾನೆ, are a faithful servant. ನೀನು ನಂಬಿಗಸ್ತನಾದ ಆಳಾಗಿದ್ದಿ. Come, I will make you ruler of many things. ನೀ ಅನೇಕ ವಿಚಾರಗಳ ಮೇಲೆ ನಿನ್ನನ್ನು ನಾನು ಅಧಿಕಾರಿಯಾಗಿ ನಾನು ನಿಲ್ಲಿಸುತ್ತೇನೆ. Praise the Lord. Hallelujah. Let's talk about the person who received 1 talent. 1 ತಲಾಂತನ್ನ ಹೊಂದಿದಂತ ವ್ಯಕ್ತಿಯ ಬಗ್ಗೆ ಈ ಸಮಯದಲ್ಲಿ ಮಾತನಾಡೋಣ. The master knows ಆ ಯಜಮಾನನ ಆತನಿಗೆ ತಿಳಿದಿದೆ, his talent, his capacity is to have only 1 talent. ಅದರ ಸಾಮರ್ಥ್ಯ ಏನಂದ್ರೆ 1 ತಲಾಂತನ ಸಂಪಾದಿಸಲು ಮಾತ್ರ ಆತನಿಗೆ ಸಾಮರ್ಥ್ಯ ಇದೆ. The master, maybe he wanted to check on this servant. ಓ ಯಜಮಾನನಿಗೆ ಈ ದಾಸನು ಏನು ಮಾಡ್ತಾನೆ ಅನ್ನೋದನ್ನ ಪರೀಕ್ಷಿಸುವಂತ ಒಂದು ಆಲೋಚನೆ Maybe ಇರಬಹುದು. the master decided like this. ಓ ಯಜಮಾನನು ಈ ರೀತಿಯಲ್ಲಿ ನಿರ್ಧಾರ Let me ಮಾಡಿರಬಹುದು. first give him 1 talent. ಓ 1 ತಲಾಂತನ ಮೊದಲನೇದಾಗಿ ಈ ವ್ಯಕ್ತಿಗೆ ಕೊಡೋಣ. Let me see how faithful he is. ಈ 1 ತಲಾಂತನ ಹಿಡಿದುಕೊಂಡು ಯಾವ ರೀತಿಯಲ್ಲಿ ಇವನು ನಂಬಿಕಸ್ಥನಾಗಿ ನಡೆಯುತ್ತಾನೆ ಅನ್ನೋದನ್ನು ನೋಡಿಕೊಳ್ಳೋಣ. But what did this person do? ಆದ್ರೆ ಈ ವ್ಯಕ್ತಿ ಏನನ್ನ ಮಾಡುತ್ತಿದ್ದಾನೆ? He did not use his wisdom. ಆತನು ತನ್ನ ಜ್ಞಾನವನ್ನು ಉಪಯೋಗಿಸಲಿಲ್ಲ. He became a fool. ಆತನು ಒಬ್ಬ ಮೂರ್ಖನಾಗಿ ನಿಂತನು. What did he do with? ಅದನ್ನು ಏನನ್ನ ಮಾಡಿದನು? Went and he dig it, he put it in the ground. ಅದನ್ನು ಯಜಮಾನನು ತನ್ನ ಕೈಗೆ ಕೊಟ್ಟಂತ ತಲಾಂತನ ಆತನ ಭೂಮಿಯ ಅಡಿಯಲ್ಲಿ ಅದನ್ನು ಹೂತಿಟ್ಟು ಅದನ್ನು ಅಡಗಿಸಿ ಬಿಟ್ಟನು. He became a fool. ಆತನೊಬ್ಬ ಮೂರ್ಖನಾಗಿ ನಿಂತನು. Though there was a chance to change his level, ಆತನ ಸ್ಥಾನವನ್ನ, ಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಅವಕಾಶ ಅವನಿಗಿದ್ದರೂ ಕೂಡ he did not utilize it. ಆತನು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ ಎಂದು ನಾವು ನೋಡ್ತಾ He ಇದ್ದೇವೆ. became a fool. ಆತನೊಬ್ಬ ಮೂರ್ಖನಾದನೆಂದು ನಾವು ನೋಡ್ತಾ Church, ಇದ್ದೇವೆ. listen to this. ಈ ಸಮಯದಲ್ಲಿ ಗಮನವಿಟ್ಟು For ಕೇಳಿ, every person in this world, ಪ್ರತಿಯೊಬ್ಬ ಈ ಲೋಕದಲ್ಲಿರುವಂತ ಮನುಷ್ಯನಿಗೆ God has given him some of the other talent. ದೇವರಿಗೆ ಒಂದಲ್ಲ ಒಂದು ರೀತಿಯ ತಲಾಂತುಗಳನ್ನು ಕೊಟ್ಟಿದ್ದಾನೆ. Even to the blind, God has given some talent. ಒಬ್ಬ ಕುರುಡನಿಗೂ ಕೂಡ ದೇವರು ತಲಾಂತನ್ನು Even ಕೊಟ್ಟಿದ್ದಾನೆ. to the lame, he can do something in his ಒಬ್ಬ life. ಕುರುಡನಿಗೂ ಕೂಡ ತನ್ನ ಜೀವನ ತಾನೇನಾದ್ರೂ ಮಾಡಬಹುದು ಅನ್ನುವ ತಲಾಂತನ್ನು ಕೊಟ್ಟಿದ್ದಾನೆ. Praise the Lord. Hallelujah. To understand this, ಇವತ್ತಿನ ದಿವಸದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. read in the Bible. ಸತ್ಯದಲ್ಲಿ ಈ ರೀತಿಯಲ್ಲಿ The ಓದುತ್ತೀವಿ. Bible talks about a man suffering for 38 years. 38 ವರ್ಷಗಳ ಕಾಲ ರೋಗದಲ್ಲಿ ಬಳಲುತ್ತಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. He was at the bedside of pool. ಆತನೊಬ್ಬ ಬೆಸ್ಸಾಯಿದ ಕೊಳದ ಬಲಿ ಬಿದ್ದು ಇದ್ದಂತ 38 ವರ್ಷದಿಂದ ಆತನು ಬಿದ್ದಿದ್ದನು. For 38 years, 38 ವರ್ಷಗಳ he ಕಾಲ was trying to get into the water. ಆತನು ಆ ಕೊಳಕ್ಕೆ ಇಳಿಯುವುದಕ್ಕೋಸ್ಕರ ಪ್ರತಿ ಸಾರಿ ಕೂಡ ಪ್ರಯತ್ನ ಪಡುವಂತ He ವ್ಯಕ್ತಿಯಾಗಿದ್ದನು. was not simply sleeping but trying to do something. ಆತನು ಸುಮ್ಮನೆ ಅಲ್ಲಿ ಮಲಗಿರಲಿಲ್ಲ. ಆತನು ಏನಾದರೂ ಮಾಡಿ ನಾನು ಕೊಳಕ್ಕೆ ಇಳಿಯಬೇಕೆಂದು That ಬಯಸುತ್ತಿದ್ದನು. is when Jesus visited him. ಆವಾಗಲೇ ಯೇಸು ಕ್ರಿಸ್ತನು ಆತನ ಬಳಿಗೆ ಬಂದನೆಂದು ನಾವು ನೋಡ್ತಾ ಇದ್ದೇವೆ. Church, if you can try, God will help you.
ಸಮಯ ನೀವು ಪ್ರಯತ್ನ ಪಡುವುದಾದ್ರೆ ದೇವರು ಏನಾದರೂ ಮಾಡಲು ಶಕ್ತರಾಗಿದ್ದಾರೆ. Hallelujah. Wisdom. ನಾವು ನಮ್ಮ ಜ್ಞಾನದ ಮುಖಾಂತರವಾಗಿ Wisdom is a principal thing. ಜ್ಞಾನ ಅನ್ನೋದು ಅದೊಂದು ಪ್ರಾಮುಖ್ಯವುಳ್ಳಂತ ವಿಚಾರವಾಗಿದೆ. That was what Solomon asked for. ಇದನ್ನೇ ಸೊಲೊಮೋನನು ದೇವರ ಬಳಿ ಕೇಳಿಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. The wisdom that God gave to Solomon, ದೇವರು ಯಾವ ಜ್ಞಾನವನ್ನು ಸೊಲೊಮೋನನಿಗೆ ಕೊಟ್ಟರೋ that changed his level. ಅದು ಆತನನ್ನ ಸ್ಥಾನವನ್ನ ಸ್ಥಿತಿಯನ್ನ ಮಟ್ಟವನ್ನು ಬದಲಾಯಿಸಿತು. You want to read about Solomon's wisdom? ನೀವು ಸೊಲೊಮೋನನ ಜ್ಞಾನವನ್ನು ನೀವು ತಿಳಿದುಕೊಳ್ಳಬೇಕಾದರೆ Please go home and read 1 Kings chapter 3 verses from 5 to 15. ಇವತ್ತಿನ ದಿವಸ 1ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 5ರಿಂದ 15 ವಚನಗಳನ್ನ ಇವತ್ತಿನ ದಿವಸ ಖಂಡಿತವಾಗಿ ಓದಿರಿ, ಸತ್ಯವೇದದಲ್ಲಿ ಓದಿರಿ. Hallelujah. Hallelujah. Maybe you have this very good helping nature. ಒಳ್ಳೆ ಸಹಾಯ ಮಾಡುವಂತಹ ಒಂದು ಸ್ವಭಾವ ನಿಮಗಿರಬಹುದು. If you don't add wisdom to this nature, ಆ ಒಂದು ಸ್ವಭಾವಕ್ಕೆ ನೀವು ಜ್ಞಾನವನ್ನು ಕೂಡಿಸದೆ ಹೋದರೆ you become soon a poor person. ನೀವೊಬ್ಬ ಬಹಳ ವೇಗವಾಗಿ ನೀನು ಬಡ ವ್ಯಕ್ತಿ ಆಗಿರುತ್ತೀರಿ. So you need to have wisdom when you help someone. ಯಾಕಂದ್ರೆ ಇನ್ನೊಬ್ಬರಿಗೆ ನೀವು ಸಹಾಯ ಮಾಡುವಾಗ ನಿಮಗೆ ಜ್ಞಾನವಿರಬೇಕು. Maybe you are a praying person all the time. ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿ ನೀವಾಗಿರಬಹುದು. At the same time you must know what is your responsibility. ಅದೇ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ನೀವು ಅರ್ಥ You must ಮಾಡಿಕೊಳ್ಳಬೇಕಾಗಿದೆ. learn to make time management. ನೀವು ಸಮಯವನ್ನ ಸಂಭಾಳಿಸುವುದನ್ನು ನೀವು I ಕಲಿತುಕೊಳ್ಳಬೇಕಾಗಿದೆ. know about a believer. ಒಬ್ಬ ವಿಶ್ವಾಸಿಯ ಬಗ್ಗೆ ನನಗೆ ಗೊತ್ತಿದೆ. She is my believer friend. ಹಾಗೆ ವಿಶ್ವಾಸಿ ಸ್ನೇಹಿತೆ ಆಗಿದ್ದಾಳೆ. You know, I heard about this person. ಈ ವ್ಯಕ್ತಿಯ ಬಗ್ಗೆ ನಾನು ಈ ರೀತಿಯಲ್ಲಿ ತಿಳಿದುಕೊಂಡೆ. This lady, she prays all the day. ಈ ಸ್ತ್ರೀ ಯಾವಾಗಲೂ, ಈ ನನ್ನ ಸ್ನೇಹಿತೆ ಯಾವಾಗಲೂ ಕೂಡ ಪ್ರತಿ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡುವುದಾಗಿದೆ. Morning till evening. ಬೆಳಗಿನಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭವಾದರೆ ಸಂಜೆ ತನಕ ಆಕೆ ಪ್ರಾರ್ಥನೆ ಮಾಡುತ್ತಲೇ What ಇರುತ್ತಾಳೆ. is the problem? ಆಕೆ ಇರುವಂತಹ ಸಮಸ್ಯೆ ಏನಾಗಿದೆ? She will not cook for her husband and children. ಆಕೆ ತನ್ನ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ಅಡಿಗೆಯನ್ನು ಮಾಡೋದಿಲ್ಲ. She will not do any work in the house. ಆಕೆ ಒಂದು ಮನೆಯಲ್ಲಿ ಆಕೆ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. So now tell me, what will be the situation in the house? ಆ ಮನೆಯಲ್ಲಿ ಪರಿಸ್ಥಿತಿಗಳು ಯಾವ ರೀತಿ ಇರಬಹುದು ಅನ್ನೋದನ್ನ ಆಲೋಚನೆ ಮಾಡ್ರಿ. Husband will be always quarreling with his wife. ಗಂಡ ಯಾವಾಗಲೂ ಕೂಡ ತನ್ನ ಹೆಂಡತಿಯ ಜೊತೆ ಜಗಳ ಮಾಡುತ್ತಾ The ಇರುತ್ತಾನೆ. children, they are not growing properly because they can't eat anything. ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳೆಯುತ್ತಿಲ್ಲ. ಯಾಕೆಂದ್ರೆ ನೋಡುವಾಗ ಆ ಮಕ್ಕಳು ಯಾಕೆಂದ್ರೆ ಅವ್ರು ಏನು ಒಳ್ಳೆ ಆಹಾರವನ್ನು ಸೇವಿಸುತ್ತಿಲ್ಲ. Now tell me, is this a good prayer life? ಇದು ಒಳ್ಳೆಯ ಪ್ರಾರ್ಥನೆ ಜೀವಿತದ ಅನ್ನೋದನ್ನ ನೀವೇ ಹೇಳ್ರಿ. Maybe you have good talents. ನಿಮಗೆ ಒಳ್ಳೆ ತಲಾಂತುಗಳಿರಬಹುದು. At the same time, you must have wisdom to utilize it. ಅದನ್ನ ಯಾವ ರೀತಿ ಉಪಯೋಗಿಸಬೇಕು ಎನ್ನುವಂತ ಜ್ಞಾನ ನಿಮ್ಮಲ್ಲಿ ಇರಬೇಕು. That will change your level. ಅದು ನಿಮ್ಮ ಮಟ್ಟಗಳನ್ನ, ಸ್ಥಿತಿಗಳನ್ನ ಬದಲಾವಣೆ ಮಾಡುವಂತದ್ದಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Let's ಸ್ತೋತ್ರವಾಗಲಿ. read few verses from the Bible. ಸತ್ಯವೇದದಲ್ಲಿ ಕೆಲವು ವಚನಗಳನ್ನು ಓದಿಕೊಳ್ಳೋಣ. Bible says about wise man and a fool man. ಆ ಸತ್ಯವೇದದಲ್ಲಿ ಮೂರ್ಖ ಮನುಷ್ಯನ ಬಗ್ಗೆ, ಜ್ಞಾನ ಮನುಷ್ಯನ ಬಗ್ಗೆ ಸತ್ಯವೇದ ಮಾತನಾಡುತ್ತದೆ. Proverbs chapter 4 verse number 7. ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ. It says wisdom is supreme, so acquire wisdom. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನದ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. Hallelujah. Hallelujah. Proverbs chapter 17 verse number 16. ಜ್ಞಾನೋಕ್ತಿ 17ನೇ ಅಧ್ಯಾಯ 16ನೇ ವಚನ. Why should the fool have money in his hand with no intention of buying wisdom? ಜ್ಞಾನವನ್ನು ಕೊಳ್ಳಲು ಮೂಢನ ಕೈಯಲ್ಲಿ ಹಣ ಬೇಕೆ, ಅವನಿಗೆ ಬುದ್ಧಿಯೇ ಇಲ್ಲವಲ್ಲ. Praise the Lord. You know, if you give money into the hands of a fool, ಒಬ್ಬ ಮೂರ್ಖ ಮನುಷ್ಯನ ಕೈಗೆ ನೀವು ಹಣವನ್ನು ಕೊಡುವುದಾದರೆ, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, it's waste that you give him money. ಅವನಿಗೆ ಕೊಡುವುದು ವ್ಯರ್ಥವಾದದ್ದು ಅನ್ನೋದನ್ನು Because he ಸತ್ಯವೇದ doesn't know to buy wisdom. ಯಾಕಂದ್ರೆ ಆತನಿಗೆ ಜ್ಞಾನವನ್ನು ನಾನು ಪಡೆದುಕೊಳ್ಳಬೇಕೆಂದು ಆತನಿಗೆ ಗೊತ್ತಿಲ್ಲ. Praise the Lord. ಪರಿಶುದ್ಧ ನಾಮಕ್ಕೆ I ಸ್ತೋತ್ರವಾಗಲಿ. believe some of you are understanding this. ಕಾರಣವಂತನೇ ಕೆಲವು ಜನರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. Proverbs chapter 10 verse number 1. ಜ್ಞಾನೋಕ್ತಿ 10ನೇ ಅಧ್ಯಾಯ 1ನೇ ವಚನ. A wise son brings joy to his father, but a foolish son brings grief to his mother. ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ ಎಂದು ನಾವು ನೋಡ್ತಾ ಇದ್ದೇವೆ. I have seen few mothers ಕೆಲವು ತಾಯಂದಿರನ್ನು ನಾನು ನೋಡಿದ್ದೇನೆ. always
they will be crying for their sons and daughters. ಅವರ ಮಕ್ಕಳುಗಳಿಗೆ ಅವರು ಅಳುತ್ತಲೇ ಇರುತ್ತಾರೆ. My son is not working. ನನ್ನ ಮಗನು ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಾ My ಇಲ್ಲ. son has not settled down. ನನ್ನ ಮಗ ಇನ್ನೂ ಕೂಡ ಸೆಟಲ್ ಆಗಿಲ್ಲ. Sons and daughters, ಮಕ್ಕಳ ಗಂಡು ಮಕ್ಕಳೇ ಹೆಣ್ಣು ಮಕ್ಕಳೇ, you need to become wise ನೀವು ಜ್ಞಾನವಂತರಾಗಬೇಕು. and bring happiness into your parents' life. ನಿಮ್ಮ ತಂದೆ ತಾಯಿಗಳ ಜೀವಿತದಲ್ಲಿ ನೀವು ಸಮಾಧಾನವನ್ನ ಸಂತೋಷವನ್ನ ತರಬೇಕು. You must make God happy when you become wise. ನೀವು ಜ್ಞಾನವಂತರಾಗುವಾಗ ದೇವರಿಗೆ ಸಂತೋಷ ತರುವಂತ ಕಾರ್ಯವನ್ನ ನೀನು ಮಾಡಬೇಕಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Final ಸ್ತೋತ್ರವಾಗಲಿ. principle, ಕೊನೆಯ ತತ್ವವನ್ನು ನೋಡುವಾಗ to go for wisdom. ನೀವು ಜ್ಞಾನವನ್ನ ಪಡೆದುಕೊಳ್ಳಬೇಕಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ And this ಸ್ತೋತ್ರವಾಗಲಿ. will change your level. ಈ ಎಲ್ಲ ವಿಚಾರಗಳು ನಿಮ್ಮ ಮಟ್ಟವನ್ನ, ನಿಮ್ಮ ಸ್ಥಿತಿಯನ್ನ ಬದಲಾವಣೆಗೊಳಿಸುವಂತದ್ದಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless everyone. Up to Proverbs chapter 4, verse number 7, and Proverbs chapter 10, verse number 1. ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ, ಅದೇ ರೀತಿಯಲ್ಲಿ ಜ್ಞಾನೋಕ್ತಿ 10ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.